ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದರೆ ಇವತ್ತು ಬೈಕ್ ತಗೊಳಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಟೈಮ್ 4 ಗಂಟೆ ಆಗೈತೆ ಸಂಜೆ. ಇಲ್ಲೇ ತಗೊಳ್ಳೋದಲ್ವ ಟೌನಲ್ಲೇ, ಹಂಗಾಗಿ ಸಂಜೆನೇ ಹೋಗ್ತಾ ಇದ್ದೀವಿ. ಅವ್ರು ಆಲ್ರೆಡಿ ಹೋಗಿದ್ದಾರೆ. ಅವರೆಲ್ಲನೂ ಮುಗಿಸಿ ಫೋನ್ ಮಾಡ್ತೀನಿ ಅಂತ ಹೇಳೋರೆ. ನಾನು ಅಷ್ಟರಲ್ಲಿ ರೆಡಿ ಆಗಬೇಕು. ಪಾಪನೂ ಕೂಡ ರೆಡಿ ಮಾಡ್ಕೋಬೇಕು. ಅದಕ್ಕೆ ಇವಾಗ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ ರೆಡಿ ಆಗೋಣ. ನನ್ನ ಮಗ ಆಲ್ರೆಡಿ ಅವ್ರ ಜೊತೆನೇ ಹೋಗಿದ್ದಾನೆ. ಅವ್ನು ರೆಡಿಯಾಗಿ ಅವನು ಇರಲೇ ಇಲ್ಲ. ನಾನು ಅಪ್ಪನ ಜೊತೆನೇ ಹೋಗ್ತೀನಿ ಅಂತ ಹೇಳಿ ಹೋದ ಅವನು. ನಾನು ಮತ್ತೆ ಪಾಪು ಮಾತ್ರ ರೆಡಿ ಆಗ್ಬೇಕು. ಇವಾಗ ರೆಡಿ ಆಗೋಣ. ರೆಡಿಯಾಗಾಯಿತು. ನಾನು ನಮ್ಮ ಪಾಪನು ಸುಮ್ಮನೆ ಹಂಗೆ ಫೋಟೋ ತಗೊಳ್ಳೋಣ ಅಂತೇಳಿ, ಇವಳಂತೂ ಕ್ಯಾಮ್ರಾನೇ ನೋಡ್ತಾ ಇರ್ತಾಳೆ ಯಾವಾಗ್ಲೂ. ಏನು ಮಾಡ್ತೈತಿ ಅಂತ ಹೇಳಿ ಅದಕ್ಕೊಂದು ಕ್ಯೂರಿಯಾಸಿಟಿ, ಏನಿದು ಹಿಂಗೆ ಕಾಣಿಸುತ್ತಲ್ಲ ಅಂತೇಳಿ. ಅದಾದಮೇಲೆ ಕರ್ಕೊಂಡೋಗೋದಕ್ಕೆ ಅಂತೇಳಿ ಬಂದಿದ್ರು. ಶೋರೂಮ್ಗೆ ಹೋದ್ವಿ. ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಆಲ್ರೆಡಿ ಎಲ್ಲ ಮುಗ್ದಿತ್ತು ಪ್ರೊಸೀಜರ್ಗಳು. ಅವರೆಲ್ಲನೂ ಮುಗಿಸಿದ್ರು, ಫಿಟ್ ಮಾಡಿಸಿದ್ರು. ಸುಮ್ಮನೆ ಹೋಗಿ ವೆಯ್ಟ್ ಮಾಡ್ತಿದ್ದೆ ಸ್ವಲ್ಪ ಹೊತ್ತು. ಅದಾದಮೇಲೆ ಕೆಲವೊಂದು ಸೈನ್ ಹಾಕೋದಿರುತ್ತಲ್ಲ ಪ್ರೊಸೀಜರ್ಗಳು ಅವ್ರಗಳದ್ದು. ಈ ಬೈಕ್ನ ನನ್ನ ಹೆಸ್ರಲ್ಲಿ ತಗೋತಿರೋದ್ರಿಂದ ನಾನು ಸೈನ್ ಹಾಕ್ತಿದ್ದೀನಿ ಅಷ್ಟೇ. ಅವ್ರು ಕೈ ಇಡ್ತಿದ್ರು ಅಂತ ಹೇಳಿ ನಾನೆಲ್ಲೋ ಅಲ್ಲಿಗೆ ಸೈನ್ ಹಾಕ್ಬೇಕನ್ನ ಅಂದ್ಕೊಂಡು ಅಲ್ಲಿಗೆ ಹಾಕ್ತಿದ್ದೆ. ಅಲ್ಲಿಗೆಲ್ಲ ಮೇಡಮ್ ಇಲ್ಲಿಗೆ ಹಾಕಿ ಅಂತ ಅಂತಿದ್ರು, ಅದಕ್ಕೆ ನಾಗ್ತಿದ್ದು. ಅದೆಲ್ಲ ಮುಗಿಸಾದ್ಮೇಲೆ ಅವ್ರು ಕ್ಯಾಶ್ ಕೊಡ್ತಾಯಿದ್ರು. ಎಲ್ಲ ಮುಗಿಸ್ತಾ ಇದ್ರು ಪ್ರೊಸೀಜರ್ಗಳೆಲ್ಲನೂ. ನಾನು ವೇಟ್ ಮಾಡ್ತಾ ಇದ್ದೆ ಸುಮ್ಮನೆ. ಅದಾದ್ಮೇಲೆ ಅದು ಮೇಲ್ಗಡೆ ಇತ್ತು. ಅದಾದ್ಮೇಲೆ ಕೆಳಗಡೆ ಬಂದ್ವಿ. ಅದು ಇಸ್ಕೊಂಡು ಹೊರಡೋಣ ಅಂತ ಹೇಳಿ ಗಾಡಿನ ಫಿಟ್ಟಿಂಗ್ ಎಲ್ಲ ಮಾಡಿ ರೆಡಿ ಆಗಿತ್ತು ಆಲ್ರೆಡಿ. ಆಮೇಲೆ ನಾನು ಹೋಗಿದ್ದು. ಅವ್ರು ಫಸ್ಟೇ ಬಂದು ಎಲ್ಲ ಮುಗಿಸಿದ್ರು. ಅದಾದ್ಮೇಲೆ ಬಂದು ಅವರು ನಾನು ಸುಮ್ಮನೆ ವೆಯ್ಟ್ ಮಾಡ್ತಿದ್ದೆ. ಅವರು ಅಪ್ಪ ಮಗ ಹೋಗಿದ್ರು ಒಂದು ರೌಂಡ್ ಹೋಗ್ಬಿಟ್ಟು ಬರೋದಕ್ಕೆ ಅಂತ ಹೇಳಿ, ನೋಡೋದಕ್ಕೆ ಅಂತ ಹೇಳಿ. ಈ ಗಾಡಿ ತಗೊಂಡ್ವಿ, ಜುಪಿಟರ್ನ. ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೂ ಇಷ್ಟ ಆಯಿತು, ವೈಟ್ ಕಲರ್ ಅಲ್ವಾ. ಬಟ್ ನನಗೆ ಹುಡುಗಿ ಇರೋದ್ರಿಂದ ನಂಗೆ ಸ್ವಲ್ಪ ಅಲ್ಲಿ ಬೇರೆ ಥರ ಇತ್ತು, ಅದು ಇಷ್ಟ ಆಗಿತ್ತು. ಆದರೆ ಇಬ್ರಿಗೂ ಆಗಬೇಕಲ್ಲ ಅಂತೇಳಿ ಅವ್ರು ಈ ಥರ ತಗೊಂಡವ್ರೆ. ಅದಾದ್ಮೇಲೆ ಇವತ್ತು ಪೂಜೆ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಆದ್ವಿ. ಶುಕ್ರವಾರ ನಾವು ಮಾಡ್ಸೋಣ ಅಂತ ಹೇಳಿ ಅದಾದ್ಮೇಲೆ ಮುಗಿಸ್ಕೊಂಡಾಗ ಮನೆಗೆ ಬಂದ್ವಿ. ಏನಪ್ಪ ಅಂದರೆ ನಾನು ಪಾಪುನ ಕ್ಯಾರಿ ಮಾಡೋದಕ್ಕೆ ಯಾವಾಗಲೂ ಅವಳಂತೂ ಮಲ್ಕೊಳ್ಳೋದಿಲ್ಲ. ಹಂಗಾಗಿ ಅವಳನ್ನ ಯಾವಾಗಲೂ ಎತ್ಕೊಂಡು ಇರೋಕ್ಕಾಗಲ್ಲ ಅಂತ ಹೇಳಿ ಅವಳಿಗೋಸ್ಕರ ಅಂತ ಒಂದು ಕ್ಯಾರಿ ಬ್ಯಾಗ್ ತರಿಸಿದ್ದೀನಿ. ಅದನ್ನ ಪಾರ್ಸಲ್ ಓಪನ್ ಮಾಡೋಣ ಬನ್ನಿ ಇವಾಗ. ಯಾವಾಗಲೂ ಎತ್ಕೊಂಡಿರೋದಕ್ಕೂ ಆಗಲ್ಲ, ಕೈಯೆಲ್ಲ ನೋವು ಬರುತ್ತೆ. ಅದಕ್ಕೋಸ್ಕರ ಅಂತ ತರಿಸಿರೋದು. ಅದರಲ್ಲೇ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ಎತ್ಕೋಬೇಕು ಅಂತ ಹೇಳಿ. ನಾವು ಟ್ರೈ ಮಾಡೋಣ. ಅವಳಿಗೆ ಕಂಫರ್ಟೇಬಲ್ ಆಗುತ್ತೆ ಅಂದರೆ ಇಟ್ಕೋತೀನಿ, ಇಲ್ಲಾಂದರೆ ರಿಟರ್ನ್ ಮಾಡ್ತೀನಿ. ಹಾಕೊಂಡ್ಕೆ ನೋಡೋಣ, ಹಾಕ್ಳೋಣ. ಫಸ್ಟು ಬೆಲ್ಟ್ ಕೊಟ್ಟಿದ್ದಾರೆ ಅಂತ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. 250 ಏನೋ ಚೆನ್ನಾಗಿದೆ ನೋಡಿ. ನಿಜ ತುಂಬ ಕಂಫರ್ಟೇಬಲ್ ಆಗೈತೆ. ಎತ್ಕೊಳ್ಳೋದು ಅಷ್ಟು ಏನು ಫೀಲೇ ಆಗಲ್ಲ. ಅವಳ ಪಡಿಗೆ ಅವಳು ಇರ್ತಾಳೆ, ನನ್ನ ಪಡಿಗೆ ನಾನು ಓಡಾಡ್ಬೋದು ಆರಾಮಾಗೈತೆ. ಇನ್ನೂ ಸ್ವಲ್ಪ ಬೇಕಾದ್ರೆ ನಮ್ಗೆ ಟೈಟ್ ಮಾಡ್ಕೋಬೋದು ಈ ಥರ. ಇಲ್ಲ ಅಂತಂದರೆ ಹಿಂಗೆ ಫ್ರೀಯಾಗಿ ಏನಾದರೆ ಈ ಥರನೂ ಇಟ್ಕೋಬೋದು. ಇಲ್ಲ ಹಿಂಗೆ ಮುಂದೆ ಬೇಕಾದರೂ ಕೂರಿಸ್ಕೋಬೋದು. ನಾನು ಅವಳು ನೋಡಲಿ ಎಲ್ಲರನ್ನೂ ಅಂತೇಳಿ ಹಿಂಗೆ ಕೂರಿಸ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಅವಳು 5 months ಇಲ್ಲ ಹಾಗಾಗಿ ಅವಳಿಗೆ ಈ ಥರ ಇದ್ರೇ ಕಂಫರ್ಟಬಲು. ಎಲ್ಲರನ್ನೂ ನೋಡೋದಕ್ಕೆ ಹಿಂಗೆ ಕೂರಿಸಿದ್ದೀನಿ. ತುಂಬ ಚಿಕ್ಕ ಮಕ್ಕಳಾದರೆ ಮುಂದಗಡೆ ಕೂರಿಸ್ಕೊಂಡ್ರು ಅದು ಗೊತ್ತು ಅನ್ನಿಸ್ತಿದೆ. ಇದು ಇನ್ನೊಂದು ಡೇ ಶೂಟ್ ಮಾಡ್ಕೊಂಡಿದ್ದು ಬ್ಲಾಗು, ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತು ವ್ಲಾಗ್
ಹುಚ್ಚಳ್ ಪುಡಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಹುಚ್ಚಳ್ ತಗೊಂಡಿದ್ದೀನಿ. ಎಷ್ಟು ಅಂದರೆ 1/4 kg. ಮತ್ತು ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ. ಫಸ್ಟು ಎಲ್ಲನೂ ಡ್ರೈ ರೋಸ್ಟ್ ಮಾಡೋಣ. ಫಸ್ಟು ಹುಚ್ಚಳನ್ನೇ ಡ್ರೈ ಮಾಡ್ಕೊಳ್ಳೋಣ. ಎಲ್ಲ ಹುರ್ಕೊಳ್ಳೋಣ. ತುಂಬ ಸಿಮ್ ಉರಿಲಿ ಇದನ್ನ ಡ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಇವಾಗ ಇದು ಹುರ್ದಾಗೈತೆ, ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಿ ಅದೇ ಬಾಣಲಿ ಒಳಗಡೆ, ಬಿಸಿ ಆಗಲಿ ಅಂತ ಹೇಳಿ, ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತ ಹೇಳಿ. ತಣ್ಣಗಾಗ್ಲಿ. ಇವಾಗ ತಣ್ಣಗಾಗೈತೆ ಇದು ಹುಚ್ಚಳು. ಇದನ್ನ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಸಣ್ಣ ಪುಡಿ ಮಾಡ್ಕೋಬೇಕು. ಇವಾಗ ಹುಚ್ಚಳು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಟ್ಟಿಗೆನೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ಸಾಲ್ಟ್ ಎಲ್ಲನೂ ಹಾಕೊಂಡು ಪುಡಿ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡೋಣ. ಖಾರ ಸೂಪರ್ ಆಗಿದೆ. ಖಾರವಾಗಿ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತುಂಬಿಟ್ಬಿಡ. ಇವಾಗ ಸರಿಯ ಖಾರ ಆಗೈತೆ ಫ್ರೆಂಡ್ಸ್, ಸಖತ್ ಖಾರ ಐತೆ.